ಭಾರತ ದೇಶಕ್ಕೆ ಒಂದು ಆತ್ಮವನ್ನು ಆ ಸೋಲನ್ನಿಟ್ಟು ಹೋದಂತ ಒಬ್ಬ ವ್ಯಕ್ತಿ ಇದ್ದರೆ ಅದು ಗಾಂಧೀಜಿಯವರು. ಗಾಂಧೀಜಿಯವರನ್ನು ಹೇಳಿದರು, ക്രിസ്തു ദേവന്റെ പരിത്യാഗശീലവും സാക്ഷാൽ കൃഷ്ണരാം ഭഗവാന്റെ ധർമ്മരക്ഷയുമായും ബുദ്ധന്റെ അഹിംസയും ശ്രീ ശങ്കരാചാര്യരുടെ ബുദ്ധിശക്തിയും ರಂದಿದೇವന്റെ ದಯಾವಾಯ್ಪು ಮೊಹಮ್ಮದಿನ ಸ್ಥೈರ್ಯവും ಇದೆಲ್ಲವೂ ಒಂದುಗೂಡಿದಂತಹ ಭಾರತ ಕಂಡ ಅತ್ಯುತ್ತಮ ನಾಯಕ, ಅತ್ಯಂತ ಶ್ರೇಷ್ಠ ರಾಜಕಾರಣಿಯಾಗಿದ್ದರು ಗಾಂಧೀಜಿಯವರು. ಆ ಗಾಂಧೀಜಿಯವರು ಹೇಳಿದರು, ನಾನು ಸಾಯುವುದಾದರೆ ಭಾರತ ದೇಶದಲ್ಲಿ ಭಾರತ ದೇಶದ ಹಿಂದೂ ಮುಸಲ್ಮಾನರ ಒಗ್ಗಟ್ಟಿಗಾಗಿ ಮಾತ್ರವೇ ನಾನು ಸಾಯುತ್ತೇನೆ. ಇಫ್ ಐ ಡೈ ಐ ವಿಲ್ ಡೈ ಓನ್ಲಿ ಫಾರ್ ದ ಯೂನಿಟಿ ಆಫ್ ಹಿಂದೂ ಮುಸ್ಲಿಂ ಆಫ್ ಇಂಡಿಯಾ ಅಂತ ಹೇಳಿದಂತಹ ಭಾರತ ದೇಶಕ್ಕೋಸ್ಕರ ಮಾಡಿದಂತಹ ಗಾಂಧೀಜಿಯವರ ಕನಸೇನಾಗಿತ್ತು ನೋಡಿ. ಮುಸಲ್ಮಾನರ ಕನಸು, ಮುಸಲ್ಮಾನರ ಪಾಠ ಏನಾಗಿದೆ? ಟಾಲರೆನ್ಸ್, ಟ್ರೂತ್, ಪೀಸ್, ಮೆರ್ಸಿ, ದೀಸ್ ಆರ್ ದ ಟೀಚಿಂಗ್ ಆಫ್ ದ ಇಸ್ಲಾಂ.